ಹೆಸರೇನು? ನನ್ನ ಹೆಸರು ಧ್ರುವ. ಓಕೆ. ಅಪ್ಪು ಸರ್ ಅಂದ್ರೆ ಇಷ್ಟನಾ? ನಂಗೆ ಇಷ್ಟ ಅವ್ರ ಸಿನಿಮಾಗಳೆಲ್ಲ ನೋಡ್ತಿದ್ದ? ಹೇಗ್ ಅನಿಸ್ತಾ ಇತ್ತು ಅವ್ರ ಸಿನಿಮಾಗಳನ್ನ ನೋಡಿದ್ಮೇಲೆ? ನಾನ್ ಡ್ಯಾನ್ಸ್ ಮಾಡ್ತಾ ಇದ್ದೆ, ಆಮೇಲೆ ನಂಗೆ ತುಂಬಾ ಇಷ್ಟ ಆಗಿತ್ತು ಅದೆಲ್ಲ. ನೀನು ಡ್ಯಾನ್ಸ್ ಕಲಿತಾ ಇದೀಯಾ? ಓಕೆ ಓಕೆ. ಏನ್ ಹೇಳಕ್ ಇಷ್ಟಪಡ್ತೀಯ ಅಪ್ಪು ಸರ್ ಬಗ್ಗೆ? ನಂಗೆ ಅವರಂದ್ರೆ ತುಂಬಾ ಇಷ್ಟ ಆಗಿದೆ. ಆಮೇಲೆ ಇವತ್ತು ನಮ್ಮ ತಾತದ್ದು ಬರ್ಡೇ, ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಓ ಹೌದಾ, ತಾತನ್ ಬರ್ಡೇ ಅಂತ ಇಲ್ಲಿ ಬಂದಿರೋದು. ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು? ನೀನ್ ಇದೇ ಫಸ್ಟ್ ಟೈಮ್ ಬಂದಿರೋದು. ಹೇಗೆ ಅನಿಸ್ತು ಅಪ್ಪು ಸರ್ ನೋಡಿ? ನಾನ್ ನೋಡಿ ತುಂಬಾ ಖುಷಿ ಪಟ್ಟೆ. ನೆಕ್ಸ್ಟ್ ಬರ್ತಾ ಇರ್ತೀಯ ಹಂಗಾದ್ರೆ? ಓಕೆ. ನಿಮ್ ತಾತನ್ಗೆ ವಿಶ್ ಮಾಡು. ಹ್ಯಾಪಿ ಬರ್ಡೇ ತಾತ. ಥ್ಯಾಂಕ್ ಯು ಮರಿ. ನಿನ್ನ ಹೆಸರು? ಧ್ರುವ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶಿವಣ್ಣ ಅಂತ. ಎಲ್ಲಿಂದ ಬಂದಿದ್ದೀರಾ? ನಮ್ದು ಕುಣಗಲ್, ಹಾಸನ ಜಿಲ್ಲೆ, ಕುಶಾನಗರ ಹತ್ರ. ಇದೇ ಫಸ್ಟ್ ಟೈಮ್ ಬಂದಿದೆ? ಇದೇ ಫಸ್ಟ್ ಬರ್ತಿರೋದು. ಹೇಗೆ ಅನಿಸ್ತು ನೋಡಿ? ಅಪ್ಪು ಸರ್ ಬಗ್ಗೆ ಏನು ಹೇಳಂಗಿಲ್ಲ ಬಿಡಿ ಮೇಡಮ್, ಇಡೀ ಕರ್ನಾಟಕಕ್ಕೆ ಗೊತ್ತವರು. ಹೌದೌದು. ಇವಾಗ ತುಂಬಾ ಜನರು ಅವ್ರ ಹೆಸರಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ನೀವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು. ಸುಮಾರು ಜನ ಅವರಿಂದ ಎಷ್ಟೋ ಜನ ಅನ್ನ ತಿಂತಿದ್ದಾರೆ, ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವೇನು ಸಾವಿರಾರು ಜನಕ್ಕೆ ಅವರು ಆಶ್ರಯ ಕೊಟ್ಟಿದ್ದಾರೆ. ಅವ್ರು ಇದ್ದಾಗಲೂ ಆಶ್ರಯ ಕೊಟ್ಟಿದ್ದಾರೆ. ಅವರು ಇದಾದಿರೋ ಮೇಲೆ ಸುಮಾರು ಜನ ಅನ್ನ ತಿಂತಿದ್ದಾರೆ ಅವ್ರ ಹೆಸರಲ್ಲಿ. ಇವಾಗ ಅಪ್ಪು ಸರ್ ಒಂಥರ ಇತಿಹಾಸನೇ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಬಿಟ್ಟು ಅಗ್ಲಿದ್ದಾರೆ ಅಂತಂದ್ರೆ 1 ತಿಂಗಳು 2 ತಿಂಗಳು ಹೋಗ್ಬಿಟ್ಟು ಬರ್ತಾರೆ ಜನ. ಆದ್ರೆ ಇಲ್ಲಿ ಪ್ರತಿ ಭಾನುವಾರ ಪ್ರತಿ ದಿನ ಸಾವಿರಾರು ಜನ ಬರ್ತಾ ಇರ್ತಾರೆ. ಅಷ್ಟು ಜನ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಮೇಡಮ್, ಅವ್ರ ಬಗ್ಗೆ ಅವರು ಸತ್ತಿದ್ದಾರೆ ಅಂತ ಯಾರಿಗೂ ಇಲ್ಲ, ಎಲ್ಲರ ಮನಸ್ಸಲ್ಲಿ ಇದ್ದಾರೆ. ಎಲ್ಲಾರ ಮನಸ್ಸಲ್ಲಿ ಇದ್ದಾರೆ. ಈ ನೆಕ್ಸ್ಟ್ ಮಂತ್ ಬರ್ತಡೇ ಇದೆ ಅವ್ರದ್ದು, ಅವಾಗ ತುಂಬಾ ಜನ ಬರ್ತಾರೆ ಮೇಡಮ್. ಅವಾಗ ಬರ್ತೀರಾ ನೀವು? ಬರ್ತೀನಿ ಮೇಡಮ್, ಬರ್ತೀನಿ. ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಮೇಡಮ್, ಸಾವಿರಾರು ಜನ ಜೀವನ ಮಾಡ್ತಿದ್ದಾರೆ ಅವ್ರ ಬಗ್ಗೆ. ಈಗ ಅವ್ರ ಹೆಸರಲ್ಲೇ ನೋಡ್ ಕಲಿಬೇಕು ಅವ್ರು ಅಷ್ಟೇ ಜನಗಳು. ಸ್ವಲ್ಪ ದಾನ ಧರ್ಮ ಇದ್ರೆ ಆತರ. ಓಕೆ, ನಿನ್ನ ಹೆಸರೇನಾ? ಲಿಂಗೇಶ್ವರಿ. ಇದೇ ಫಸ್ಟ್ ಟೈಮ್ ಬಂದಿರೋದಲ್ಲಿ? ಇಲ್ಲ, ತುಂಬಾ ಸಲ. ಹೌದಾ? ಇಲ್ಲೇ ಹತ್ರ ನಮ್ಮ ಮನೆ ಇರೋದು? ಏನ್ ಅನ್ಸುತ್ತೆ ಇಲ್ಲೆಲ್ಲ ಬಂದಾಗೆಲ್ಲ? ತುಂಬಾ ಖುಷಿ ಆಗುತ್ತೆ. ನೀನ್ ಅಪ್ಪು ಸರ್ ಅಭಿಮಾನಿನಾ? ಏನ್ ಹೇಳಕ್ ಇಷ್ಟಪಡ್ತೀಯಾ? ಅಪ್ಪು ಸರ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಸಾಂಗ್ಗೆಲ್ಲ ಡ್ಯಾನ್ಸ್ ಆಡ್ತೀನಿ. ಅವ್ರದ್ದು ಗೊಂಬೆ ಹೇಳ್ತೈತಿ ಅಂದ್ರೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ನನಗೆ. ಹೌದಾ? ಕಲಿತಾ ಇದೀಯಾ ಹಾಡು ನೀನು? ಇಲ್ಲ ಇಲ್ಲ, ಮುಂದೆ ಕಲಿತೀಯ ಹಂಗಾದ್ರೆ? ಡ್ಯಾನ್ಸ್ ಬರಲ್ಲ ಅಷ್ಟೊಂದು. ಅವ್ರ ಸಿನಿಮಾಗಳನ್ನ ನೋಡ್ತೀನಿ. ಓಕೆ. ಅಂತ ಇಲ್ಲಿ ಬರ್ತಾ ಇರ್ತೀಯ ಅವಾಗ ಅವಾಗ? ಏನ್ ಹೇಳಕ್ ಇಷ್ಟಪಡ್ತೀಯ ಕೊನೆಯದಾಗಿ? ಅವ್ರಂದ್ರೆ ತುಂಬಾ ಇಷ್ಟ. ಅವ್ರ ಸಾಂಗ್ ಎಲ್ಲ ಚೆನ್ನಾಗಿರುತ್ತೆ. ಫಿಲಮ್ ಎಲ್ಲ ನೋಡ್ತೀನಿ. ನಿನ್ನ ಹೆಸರು? ಮೈ ನೇಮ್ ಇಸ್ ವೈಶಿಕಾ. ಓಕೆ. ಇದೇ ಫಸ್ಟ್ ಟೈಮ್ ಬಂದಿದ್ದೆ ಅಲ್ಲಿ? ಹೇಗೆ ಅನಿಸ್ತು ನೋಡಿ ಅಪ್ಪು ಸರ್ನ? ತುಂಬಾ ಖುಷಿ ಆಯ್ತು. ಇನ್ಮೇಲೆ ಅವಾಗ ಅವಾಗ ಬರ್ತಾ ಇರ್ತೀಯಾ? ಯಾರು ಕರ್ಕೊಂಡ್ ಬಂದಿದ್ ನೀನ? ಅಮ್ಮ. ಓಕೆ ಓಕೆ. ಅವ್ರ ಸಿನಿಮಾಗಳನ್ನ ನೋಡ್ತಿದ್ದಾ? ಅವ್ರ ಡ್ಯಾನ್ಸ್ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ನೀನು ಒಂದ್ ಕಲಿಬೇಕು ಅಂತ ಅನಿಸ್ತತೆ? ಹೇಗೆ ನಿಮ್ಗೆ ಅನ್ಸುತ್ತೆ? ಕಲಿತೀಯ ಮುಂದೆ? ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀಯ ಅವ್ರಿಗೆ? ಹಾಡು. ಅವ್ರ ಹಾಡು ಇಷ್ಟನಾ ನಿಂಗೆ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ತುಂಬಾ ಖುಷಿ ಅಂದ್ರೆ ಬಹಳ ಖುಷಿ. ಅಂದ್ರೆ ಅಷ್ಟು ದೂರದಿಂದ ಬಂದಿದ್ರಿ ಅಪ್ಪು ಸರ್ ನೋಡೋದಕ್ಕೆ? ಚಿತ್ರದುರ್ಗ ನಮ್ದು. ಅಷ್ಟು ದೂರದಿಂದ ಬಂದಿದ್ವಿ. ಬಹಳ ಇದೇ ಫಸ್ಟ್ ಮೇಡಮ್ ಬಂದಿರೋದು. ಬಹಳ ಖುಷಿ ಆಯ್ತು. ಬಹಳ ಖುಷಿ. ನಿಮ್ಮ ಹೆಸರು? ರಂಗಸ್ವಾಮಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ನಾವು ಚಿತ್ರದುರ್ಗದಿಂದ. ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ? ಅಪ್ಪು ಸರ್ ನೋಡೋದಕ್ಕೆ ಬಂದಿದ್ದೀರಾ ಅಲ್ಲಿಂದ? ಅಪ್ಪು ಸರ್ ನೋಡಕ್ಕೆ ಬಂದಿದ್ದೀನಿ. ಅಷ್ಟು ದೂರದಿಂದ ಬಂದಿದ್ದೀರಾ? ಹೌದು. ನೋಡ್ಬಿಟ್ಟು ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಫೀಲಿಂಗ್ ಅನ್ಸಿತ್ತು. ತುಂಬಾ ನೋವು ಪಟ್ಕೊಂಡ್ರೆ ಅವಾಗ ಅಪ್ಪು ಸರ್ ಇಲ್ಲ ಅಂದ ತಕ್ಷಣ ಸುದ್ದಿ ಕೇಳಿದಾಗ ತುಂಬಾ ಜನಕ್ಕೆ ಒಂಥರ ಆಘಾತನ ಆಗ್ಬಿಡ್ತು. ಯಾಕಂದ್ರೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ರು. ಯಾಕಂದ್ರೆ ಅವ್ರ ಗುಣನೂ ಅದೇ ತರ ಇತ್ತು. ಒಂದ್ ರೀತಿಲಿ ಇನ್ಸ್ಪೈರ್ ಆಗ್ಬಿಟ್ಟಿದ್ರು ಎಲ್ಲಾ ಜನರಿಗೂ. ಏನ್ ಹೇಳಕ್ ಬಯಸ್ತೀರಾ ಅಪ್ಪು ಸರ್ ಬಗ್ಗೆ? ಅಪ್ಪು ಸರ್ ಬಗ್ಗೆ ತುಂಬಾ ಇದ್ರಲ್ಲಿ ಏನ್ ಹೇಳ್ರಿ, ಬೇಜಾರ ಬಾರಿ. ಹೌದು, ಜನರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಇವಾಗಂತೂ ಪ್ರತಿ ಭಾನುವಾರ ಬಂದ್ರೆ ಇಲ್ಲಿ ಒಂದು 1000 ಜನ ಬರ್ತಾರೆ. ಅದು ನಮ್ಮ ಉತ್ತರ ಕರ್ನಾಟಕದಿಂದನೂ ತುಂಬಾ ಜನ ಬರ್ತಾರೆ. ಅವ್ರ ಹೆಸರಲ್ಲಿ ತುಂಬಾ ಜನ ಇವಾಗ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ. ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತಿದ್ರ ನೀವು? ಹೌದು ಮೇಡಮ್, ನೋಡ್ತಿದ್ವಿ. ಹೇಗ್ ಮಾಡ್ತಿದ್ರಿ ಸಿನಿಮಾದೆಲ್ಲ? ಆಕ್ಷನ್ ಎಲ್ಲ ಹೇಗ್ ಅನಿಸ್ತೈತೆ ಅವ್ರ ಆಕ್ಟಿಂಗ್? ಚೆನ್ನಾಗ್ ಮಾಡ್ತಿದ್ವಿ. ಓಕೆ ಓಕೆ. ಒಟ್ಟಲ್ಲಿ ಅಲ್ಲಿಂದ ಬಂದಿದ್ದೀರಾ ಉತ್ತರ ಕರ್ನಾಟಕದಿಂದ ನೋಡೋದಕ್ಕೆ? ಓಕೆ ಓಕೆ. ನೋಡಿದ್ರೆ ಇವಾಗ ಎಲ್ಲ ನೋಡಿದ್ವಿ ಮೇಡಮ್. ಎಲ್ಲ ತುಂಬಾ ಖುಷಿ ಆಯ್ತು. ಮತ್ತೆ ಬರ್ತೀರಾ ನೆಕ್ಸ್ಟ್ ಯಾವಾಗಾದ್ರೂ? ಬರ್ತೀವಿ ಮೇಡಮ್. ಓಕೆ. ನಿಮ್ಮ ಹೆಸರು? ಚಂದ್ರಮ್ಮ. ನಿಮ್ಮ ಹೆಸರು? ತನುಶ್ರೀ.
ಎಲ್ಲಿಂದ ಬಂದಿದ್ದೀರಾ? ಬನಶಂಕರಿ. ಬನಶಂಕರಿ. ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ? ಇದೇ ಫಸ್ಟ್ ಟೈಮ್. ಹೇಗಾಯ್ತು ಫೀಲ್ ನೋಡಿದ ತಕ್ಷಣ? ತುಂಬಾ ಖುಷಿ ಆಯ್ತು ಮ್ಯಾಮ್. ನೀವು ಅಪ್ಪು ಸರ್ ಅಭಿಮಾನಿನಾ? ದೊಡ್ಡ ಫ್ಯಾನ್ ಮ್ಯಾಮ್, ಅವ್ರ ಅಭಿಮಾನಿ. ಅವ್ರ ಫಿಲಮ್ ನೋಡ್ತೀನಿ, ಅವ್ರ ಡ್ಯಾನ್ಸ್ ನೋಡ್ತೀನಿ, ಅವ್ರ ಆಕ್ಟಿಂಗ್ ಇಷ್ಟ, ಎಲ್ಲ ಇಷ್ಟ ಮ್ಯಾಮ್. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಪ್ಪು ಸರ್ ಬಗ್ಗೆ? ಮಿಸ್ ಅಪ್ಪು ಸರ್. ಓಕೆ ಓಕೆ, ಐ ಲವ್ ಯು. ನಿಮ್ಮ ಹೆಸರು? ತನುಶ್ರೀ. ಅಪ್ಪು ಸರ್ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ನಾನು ಅವ್ರ ಡ್ಯಾನ್ಸ್ ಅಂತೂ ತುಂಬಾ ಲೈಕ್ ಮಾಡ್ತೀನಿ. ಸಿನಿಮಾಗಳನ್ನ ನೋಡ್ತಾ ಇದ್ರ ಮುಂಚೆ ಎಲ್ಲ? ಇವಾಗೂ ನೋಡ್ತೀವಿ. ಓಕೆ, ಈಗ ಎಷ್ಟನೇ ಸರಿ ಇಲ್ಲಿ ಬರ್ತಾ ಇರೋದು ನೀವು? ಇದು ಫಸ್ಟ್ ಟೈಮ್. ಫಸ್ಟ್ ಟೈಮ್. ಇವಾಗ ನೋಡಕ್ ಹೋಗ್ತಿದ್ದೀರಾ ಅಲ್ವಾ? ಓಕೆ ಓಕೆ, ಎಲ್ಲಿಂದ ಬಂದಿರೋದು? ನಾವು ಬ್ಯಾಂಗ್ಳೂರು. ಬ್ಯಾಂಗ್ಳೂರಿಂದ ಇಲ್ಲೇ ಇದ್ದೀರಾ? ಇವಾಗ ಅವ್ರ ಬರ್ತ್ಡೇ ಹತ್ರ ಬರ್ತಿದೆ, ಅವಾಗ್ಲೂ ಬರ್ತೀರಾ ಹೇಗೆ? ನೋಡ್ಬೇಕು, ನಮ್ಗೆ ಹಾಲಿಡೇಸ್ ಇಲ್ಲ, ಸ್ಕೂಲ್ ಇದೆ. ಒಟ್ಟಲ್ಲಿ ಅಪ್ಪು ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಅವ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಅಷ್ಟೇ ಅಲ್ಲ, ಅವ್ರ ಸ್ವಾಭಿಮಾನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಕೇರ್ ಮಾಡ್ತಾರೆ. ಅದ್ ನನಗೆ ತುಂಬಾ ಇಷ್ಟ. ಓಕೆ ಓಕೆ, ನಿನ್ನ ಹೆಸರು? ಶುಭಶ್ರೀ. ನಿಮ್ಮ ಹೆಸರು? ನಬಿಸಾ ಅಂತ ಮೇಡಮ್. ಈಗ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇಲ್ಲಿ ವರ್ಷ ಬರ್ತೇವೆ ಮೇಡಮ್. ಪ್ರತಿ ವರ್ಷ ಬರ್ತಾ? ಪ್ರತಿ ವರ್ಷನೂ ಬರ್ತೀವಿ. ಚೆನ್ನಾಗಿರುತ್ತೆ. ಓಕೆ, ಅಪ್ಪು ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ವರ್ಣನೆ ಮಾಡಕ್ನು ಏನು ಸಾಲ ಸಿಕ್ಕದಾಗುತ್ತೆ. ಅವ್ರ ಬಗ್ಗೆ ಬಹಳ ದೊಡ್ಡದವ್ರದ್ದು. ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರದೊಂದು ಸ್ಫೂರ್ತಿ ನಮ್ಗೆ. ಹೌದು, ಅವರಿಂದ ಎಷ್ಟೋ ಜನ ನಾವು ಒಂದ್ ಸ್ವಲ್ಪ ಅವರಿಂದನೇ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಅಂದ್ರೆ ಅಪ್ಪು ಸರ್ ತರ ಅವ್ರ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ. ಅಷ್ಟೊಂದು ಆಗಲ್ಲ ಮೇಡಮ್. ಅವ್ರ ಅರ್ಧ ಗಿರ್ದಾರ ಸ್ವಲ್ಪ ಮಾಡ್ಬೇಕು ಅಂತ ಟ್ರೈ ಮಾಡೋಣ ಅಂತ. ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತಿದ್ದೀರಾ? ಸಾಕಷ್ಟು ನೋಡಿದೀನಿ ಮೇಡಮ್. ಅರಸು ಬಾಳ ಅಂದ್ರೆ ಬಾಳ ಇಷ್ಟ ಮೇಡಮ್. ಅವ್ರದ್ದು ಅಪ್ಪು ಸರ್ ಇಲ್ಲ ಅಂತ ಸುದ್ದಿ ಕೇಳೋದಕ್ಕೆ ಹೇಗಾಗಿತ್ತು ಅಂತ? ಮ್ಯಾಮ್ ಅದು ಹೇಳಕ್ ಆಗಲ್ಲ ಮೇಡಮ್. ಮತ್ ನಮಗೂ ಒಂದ್ ಸ್ವಲ್ಪ ಇಷ್ಟೆಲ್ಲ ಅದಾರ ಅಂತ ಅನ್ಕೊಂಡಿದೀವಿ ಮೇಡಮ್. ನಾವು ಯಾವಾಗ ಅದಾರ ಅಂತ ಅನ್ಕೊಂಡೇ ಇಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ಅದಾರ ನಮ್ ಜೊತೆ ಅಂತ. ಇಲ್ಲ, ನೀವು ಅವಾಗ ಬರ್ತಾ ಇರ್ತೀವಿ ಅಂದ್ರಲ್ಲ, ಇಲ್ಲಿ ಎಷ್ಟೊಂದ್ ಜನ ಬರ್ತಿರ್ತಾರೆ, ಅವ್ರನ್ನೆಲ್ಲ ನೋಡಿ ಹೇಗ ಅನ್ಸುತ್ತೆ ನಿಮ್ಗೆ? ಏನೋ ಒಂಥರ ಖುಷಿ ಆಗುತ್ತೆ ಹೊರತು ಬೇಜಾರಂತರ ಆಗಲ್ಲ. ಯಾವಾಗಾದ್ರೂ ನೋಡಿದ್ರ ಯಾವ ನಟನಿಗಾದ್ರೂ ಇಷ್ಟೊಂದ್ ಜನ ಅವ್ರ ಅಗಲಿದ ಮೇಲೂ ಬಂದ್ಬಿಟ್ಟು ನೋಡೋ ತರ? ನೋಡಿಲ್ಲ ಮೇಡಮ್. ನಮ್ಗೆ ಅವತ್ತು ನಮ್ಗೆ ನಿಂದ್ರಕ್ಕೂ ಜಾಗ ಸಿಕ್ಕಿಲ್ಲ. ಹೌದೌದು, ಆ ತರ ಭಾನುವಾರ ಬಂದ್ರೆ ಇಲ್ಲೂ ನಿಂದ್ರಕ್ ಜಾಗ ಸಿಗಲ್ಲ. ಆದ್ರೂ ನಾವು ಟ್ರೈ ಮಾಡ್ತೀವಿ ಮೇಡಮ್. ಪ್ರತಿ ಭಾನುವಾರ ಬಂದು ಹೋಗ್ತೀವಿ. ಏನೋ ಒಂದ್ಸಲ ನೆಮ್ಮದಿ. ಪ್ರತಿ ಭಾನುವಾರ ಬಂದು ಹೋಗ್ತೀವಿ. ನಿಮ್ಮ ಹೆಸರು? ನಬಿಸಾ ಅಂತ ಮೇಡಮ್. ಯಾವ ಊರು ನಿಮ್ದು? ನಮ್ ಬಿಜಾಪುರ ಮೇಡಮ್. ಉತ್ತರ ಕರ್ನಾಟಕದಿಂದ ಬಂದಿದ್ದೀರಾ? ಮೇಡಮ್, ಮುದ್ದೇಬಾದ್ ತಾಲೂಕಿಂದ ಬಂದಿದ್ದೀನಿ. ಏನ್ ಕೆಲಸ ಮಾಡ್ತಿದ್ದೀರಾ? ನಾವು ಡ್ರಾಯಿಂಗ್ ಫೀಲ್ಡ್ ಮಾಡ್ತೀವಿ. ಥ್ಯಾಂಕ್ ಯು.